ಜೈ ಶ್ರೀರಾಮ್. ಇವತ್ತು ನಾವು ಬೇಸ್ಬಾಲ್ ಮ್ಯಾಚ್ ನೋಡೋದಕ್ಕೆ AT&T ಫೀಲ್ಡ್ಗೆ ಬಂದಿದ್ದೀವಿ. ಟಿಕೆಟ್ ತಗೊಂಡು ಒಳಗೆ ಹೊರಟ್ವಿ. ಟಿಕೆಟ್ನ ವ್ಯಾಲ್ಯೂ ಒಬ್ಬರಿಗೆ ಟ್ಯಾಕ್ಸ್ ಎಲ್ಲ ಸೇರಿ $12 ಅಂದರೆ 996. ಪರವಾಗಿಲ್ಲ, ಒಬ್ರಿಗೆ $1,000 ರೀಸನಬಲ್ ಇದೆ. ಸ್ಟೇಡಿಯಂ ಒಳಗೇನೋ ಬಂದ್ವಿ, ಬಟ್ ಬೇಸ್ಬಾಲ್ ಹೇಗೆ ಆಡ್ತಾರೆ ಅನ್ನೋದ್ರ ಬಗ್ಗೆ ಬೇಸ್ಬಾಲ್ ಗಾಳಿಗಂಧ ಕೂಡ ನನಗೆ ಗೊತ್ತಿಲ್ಲ. ಸ್ಟೇಡಿಯಂ ತುಂಬ ಚೆನ್ನಾಗಿತ್ತು. 6,382 ಸೀಟಿಂಗ್ ಕೆಪಾಸಿಟಿ ಇತ್ತು. ಇನ್ನು ಮ್ಯಾಚ್ ಶುರುವಾಗಿರಲಿಲ್ಲ, ಜನ ಕೂಡ ಬಂದಿರಲಿಲ್ಲ. ಸೊ ಮ್ಯಾಚ್ ಶುರುವಾಗೋಕ್ಕಿಂತ ಮುಂಚೆ ಮಕ್ಕಳ ಹತ್ರ ಈ ದೇಶದ ರಾಷ್ಟ್ರಗೀತೆಯನ್ನು ಹಾಡಿಸಿದ್ರು. Stripes and bright stars through the perilous sky, on the ramparts we watched, and the home of power. Thank you, Jamil. ಸೊ ಮ್ಯಾಚ್ ಶುರುವಾಯಿತು. ಚಾಟನೂಗಾ ಲುಕೌಟ್ಸ್ ವರ್ಸಸ್ ಬರ್ಮಿಂಗ್ಹ್ಯಾಮ್ ಬ್ಯಾರನ್ಸ್. ನೋಡ್ತಾ ಸ್ವಲ್ಪ ಈ ಆಟದ ಬಗ್ಗೆ ಅರ್ಥ ಆಯಿತು, ಬಟ್ ಇದು ನೋಡಿದಷ್ಟು ಸುಲಭ ಇರಲಿಲ್ಲ. ಅವರು 10-20 ಬಾಲ್ ಹಾಕಿದ್ರೆ ಇವರು 1-2 ಬಾಲ್ ಮಾತ್ರ ಹೊಡಿತಿದ್ದಿದ್ದು. ನಾನು ಸುಮಾರು ಹೊತ್ತಿಂದ ವೆಯ್ಟ್ ಮಾಡ್ತಾಯಿದ್ದೆ, ಯಾವಾಗ ಈ ಕ್ರಿಕೆಟಲ್ಲಿ 6-4 ಹೊಡಿತಾರಲ್ಲ ಆ ಥರ ಇವ್ರು ಯಾವಾಗ ಹೊಡಿತಾರೆ ಅಂತ. ಬಟ್ ಒಂದು ಸತಿ ಹೊಡೆದ್ರು, ಆ ಬಾಲ್ ಜಸ್ಟ್ ನನ್ನ ತಲೆ ಮೇಲೆ ಬಿತ್ತು ಅಂತ ಅಂದ್ಕೊಂಡೆ. ಸದ್ಯ ನನ್ನ ಹಿಂದೆ ಕೂತಿರೋರ ಹತ್ರ ಬಿತ್ತು. ಅವ್ರು ಕ್ಯಾಚ್ ಹಿಡ್ಕೊಂಡ್ರು ಬಾಲ್. ಯಾರು ಕ್ಯಾಚ್ ಹಿಡ್ಕೊತಾರೋ ಅವರಿಗೆ ಆ ಬಾಲ್ ತೊಗೊಂಡು ಹೋಗ್ಬೋದು. ಮಧ್ಯ ಆ್ಯಕ್ಟಿವಿಟೀಸ್ನ ಮಾಡಿಸ್ತಾಯಿದ್ರು. ಅಂದರೆ ಡ್ಯಾನ್ಸ್ ಮಾಡಿ, ಅಂದರೆ ಜನ ಎಲ್ಲ ಡ್ಯಾನ್ಸ್ ಮಾಡೋರು. ಬ್ಯಾಕ್ಗ್ರೌಂಡಲ್ಲಿ ಮಧ್ಯ ಒಂದೊಂದು ಸತಿ ಮ್ಯೂಸಿಕ್ ಪ್ಲೇ ಮಾಡ್ತಿದ್ರು, 6-7 ಸೆಕೆಂಡ್. ಆ ಮ್ಯೂಸಿಕ್ಕಿಗೆ ತಕ್ಕಂತೆ ಜನ ಎಲ್ಲ ಚಪ್ಪಾಳೆ ತಟ್ಟುತ್ತಾಯಿದ್ರು. ಯಾರ್ದಾದ್ರೂ ಬರ್ಡೇ ಇದ್ದರೆ ವಿಶ್ ಮಾಡ್ತಿದ್ರು. ವೆಯ್ಟ್ ಮಾಡ್ದಂಗೆ ಫೈನಲಿ ಒಂದು ಬಾಲ್ ಬೌಂಡ್ರಿಯಿಂದ ಆಚೆ ಹೋಯಿತು. ಆ್ಯಕ್ಚುಲಿ ಸುಮಾರು ಹೋದ್ವು, ಬಟ್ ನಂಗೆ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಇದು ಒಂದೇ ಸಿಕ್ಕಿದ್ದು. ಮಧ್ಯ ಕ್ವಿಸ್ ಥರ ಮಾಡಿ ಸ್ಟೇಡಿಯಮಿಗೆ ಜನಗಳು ಎಷ್ಟು ಬಂದಿದ್ದಾರೆ ಅಂತ ಜನಗಳ ಹತ್ರನೇ ಕೇಳಿದ್ರು. ಸೊ ಟೋಟಲ್ 5,307 ಜನ ಬಂದಿದ್ರು. ಮ್ಯಾಚ್ ಶುರುವಾಗಿ ಮುಗಿಯೋ ಟೈಮ್ ಬಂದರೂ ಜನ ಬರೋದಂತೂ ಸ್ಟಾಪ್ ಮಾಡಿರಲಿಲ್ಲ, ಬರ್ತಾನೇ ಇದ್ದರು. ಬೇಸ್ಬಾಲ್ ಮ್ಯಾಚ್ ತುಂಬ ಚೆನ್ನಾಗಿತ್ತು. ಒಂಥರ ಎಂಜಾಯ್ ಮಾಡ್ತಾಯಿದ್ರು, ಡ್ಯಾನ್ಸ್ ಮಾಡ್ತಾಯಿದ್ರು, ಮತ್ತು ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸ್ತಾಯಿದ್ರು. ಒಂಥರ ಚೆನ್ನಾಗಿತ್ತು ಸ್ಟೇಡಿಯಮಿಗೆ ಬಂದು ಈ ಥರ ಮ್ಯಾಚ್ ನೋಡಿದ್ದು. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಸ್ಟೇಡಿಯಮಿಗೆ ಬಂದಿರೋದು. ನಾನು ಇಂಡಿಯಾಲಿರ್ಬೇಕಾದ್ರೆ TV-ಯಲ್ಲಿ ಸಹಿತ ಯಾವ ಆಟಗಳನ್ನು ನೋಡಿರಲಿಲ್ಲ, ಕ್ರಿಕೆಟ್ನ ಕೂಡ ನೋಡಿರಲಿಲ್ಲ. 2011-12 ಇಂಡಿಯಾ ವರ್ಲ್ಡ್ ಕಪ್ ವಿನ್ ಆದಾಗ ಧೋನಿ ಅವರು ಲಾಸ್ಟಿಗೆ 6 ಹೊಡೆದ್ರಲ್ಲ, ಆ ಬ್ಯಾಟಿಂಗ್ ಸೀನ್ ಒಂದೇ ನಾನು ನನ್ನ ಲೈಫಲ್ಲಿ ನೋಡಿರೋದು. ಅದು ಬಿಟ್ಟರೆ ಈ ಥರ ಸ್ಟೇಡಿಯಮಿಗೆ ಬಂದು ಬೇಸ್ಬಾಲ್ ಮ್ಯಾಚ್ ನೋಡಿದ್ದಷ್ಟೇ. ಪ್ರತಿ ಶುಕ್ರವಾರ ಆಟ ಮುಗಿದ ಮೇಲೆ ಪಟಾಕಿ ಹೊಡಿತಾರೆ, ಬಟ್ ನಾವು ಬೇರೆ ದಿನ ಹೋಗಿದ್ವಿ. ಪಟಾಕಿ ಹೊಡೆಯೋದು ನೋಡೋದು ಮಿಸ್ ಆಯಿತು. ಇನ್ನೊಂದ್ಸತಿ ಬರೋಣ ಅಂತ ಅಂದ್ಕೊಂಡ್ವಿ. ಸೊ ಫೈನಲಿ ಚಾಟನೂಗಾ ಲುಕೌಟ್ಸ್ ಟೀಮ್ ವಿನ್ ಆಯಿತು. ಆ್ಯಕ್ಚುಲಿ ಆ ಟೀಮ್ ತುಂಬ ಚೆನ್ನಾಗಿ ಆಡಿದ್ರು. ಸೊ ಆಟ ಎಲ್ಲ ಮುಗೀತು. ಪ್ಲೇಯರ್ಸ್ ಎಲ್ಲ ಫೀಲ್ಡಿಂದ ಹೊರಗೆ ಹೋದ್ಮೇಲೆ ಮಕ್ಕಳಿಗೆ ಫೀಲ್ಡಲ್ಲಿ ರನ್ ಮಾಡೋದಕ್ಕೆ ಬಿಟ್ಟಿದ್ರು. ಬೇಸ್ಬಾಲ್ ಮ್ಯಾಚ್ ಮುಗಿಸ್ಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ಲೇಟ್ ಆಗಿತ್ತು. ಫಸ್ಟ್ ಟೈಮ್ ಸ್ಟೇಡಿಯಮಲ್ಲಿ ಮ್ಯಾಚ್ ನೋಡಿದ ಎಕ್ಸ್ಪೀರಿಯನ್ಸ್ ತುಂಬ ಫನ್ ಆಗಿತ್ತು. ಜೀವನ ಅನ್ನೋದು ಪೈಪೋಟಿ ಅಲ್ಲ. ನಮ್ಮ ಬದುಕನ್ನು ನಾವೇ ಅನುಭವಿಸುತ್ತಾ ಖುಷಿ ಪಡಬೇಕೇ ಹೊರತು ಇನ್ನೊಬ್ಬರಿಗೆ ಹೋಲಿಸಿಕೊಂಡು ಇರುವ ಸುಖ ಕಳೆದುಕೊಳ್ಳಬಾರದು. ಜೈ ಶ್ರೀಕೃಷ್ಣ. ಶುಭರಾತ್ರಿ ಎಲ್ಲರಿಗೂ.